ನಾವು ಬೆಳಗಾವಿ ಡಿಸ್ಟಿಕ್ ಹುಕ್ಕೇರಿ ತಾಲೂಕಿನ ನೇರ್ಲಿ ಗ್ರಾಮದಲ್ಲಿ ಕುಶಾಲ್ ಸದಾನಂದ ಮಾನೆ ಅವರ ತೋಟದಲ್ಲಿ ಬಂದಿದ್ದೀವಿ. ಅವರು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಭೂಮಿ, ಗ್ರೋರಿಚ್ ಕೃಷಿಕ, ಅನಂತರ ನಿಶ್ಚಿತ ಪವರ್ ASNL ಪ್ರಾಡಕ್ಟ್ ಸಾವಯವ ಪ್ರಾಡಕ್ಟ್ಗಳನ್ನು ಬಳಸಿ ಕಬ್ಬನ್ನು ಬೆಳೆದಿದ್ದಾರೆ. ಅವರು ಈ ಕಬ್ಬು ಆದಂಥ ಉಪಯೋಗ ಕುಶಾಲ್ ಮಾನೆಯವರ ಅಭಿಪ್ರಾಯಗಳನ್ನು ಮಾನೆ ಸರ್ ಎಷ್ಟು ತಿಂಗಳು ಕಬ್ಬಿದೆ ಸರ್? ಇದು 6 ತಿಂಗಳು ಕಂಪ್ಲೀಟ್ ಆಗೈತೆ ರೀ. 7ನೇ ತಿಂಗಳು ಸ್ಟಾರ್ಟ್ ಐತೆ. 7ನೇ ತಿಂಗಳ ರನ್ನಿಂಗ್ ಐತೆ. ನೀವು ಸ್ಟಾರ್ಟಿಂಗ್ ಹಚ್ಚಬೇಕಾದ್ರೆ ಏನೇನು ಮಾಡಿರಿ ಸರ್ ನೀವು? ಸರ್ ಸ್ಟಾರ್ಟಿಂಗ್ ಹಚ್ಚಬೇಕಾದ್ರೆ ಸರ್ ನಾನು ಪೂರ್ತಿ ಬೀಜನೂ ಎಲ್ಲ ಸರ್ ಗ್ರೋರಿಶ್ನಾಗ ಡಿಪ್ಪಿಂಗ್ ಮಾಡಿ ನಾನು ಲಾವಣಿ ಮಾಡಿದ್ದೀನಿ. ಲಾವಣಿ ಮಾಡಿ ಸಾಲ್ ನಿಂತ್ರ ಸಾಲ್ ಎಷ್ಟೈತೆ ಸರ್? 4 ಫುಟ್ ಐತೆ ರೀ. 4 ಫುಟ್. ನೀವು ಸಸಿ ಇಂತ್ರ ಸಸಿ ಎಷ್ಟು ಇಟ್ರಿ? 2 ಫುಟ್ ಇಟ್ಟೇನೆ ರೀ. 2 ಫುಟ್ ಇಟ್ಟಿರಿ. ನಿಮ್ದು ಆ್ಯಕ್ಚುಲಿ ಪ್ಲ್ಯಾನ್ ಹೆಂಗಿತ್ತು ಸರ್? ಒಂದು ಸಸಿ ಇಂತ್ರ ಸಸಿ, ಒಂದು ಸಸಿ ಒಳಗೆ ಎಷ್ಟು ಕಬ್ಬು ಕಾಯುವ ಪ್ಲ್ಯಾನ್ ಇತ್ತು ಸರ್? ನಂದು ಒಂದು ಸಸಿ ಒಳಗೆ ಸರ್ ಒಂದು 10 ಕಬ್ಬು ಕಾಯೋ ಪ್ಲಾನಿಂಗ್ ಇತ್ತು. ಈಗ ನೀವು ಏನು ಮಾಡಿದ್ರಿ? ಫಸ್ಟು ಗ್ರೋರಿಚದೊಳಗೆ ಡಿಪ್ ಮಾಡಿ 4 ಫುಟ್ಟಿನ ಸಾಲು 2 ಫುಟಿಗೆ ಒಂದು ಅಗಿ ಹಚ್ಚಿದ್ರಿ. ಅಗಿ ಹಚ್ಚಿದ ನಂತರ ಏನು ನೀವು ಸ್ಪ್ರೇ ಮಾಡಿದ್ರಿ? ಫಸ್ಟ್ ಸ್ಪ್ರೇ ಸರ್ ನಾಟಿ ಆದ ನಂತರ ಸರ್ 25 ದಿವಸಲಿ ಒಂದು ಗ್ರೋರಿಚ್ ಸ್ಪ್ರೇ ತೊಗೊಂಡ್ರಿ. ಗ್ರೋರಿಚ್ ಮತ್ತು ಸಪೋರ್ಟರ್ ಸ್ಪ್ರೇ ತೊಗೊಂಡ್ರಿ. ಆ ನಂತರ ಟೋಟಲ್ ಸ್ಪ್ರೇ ಎಷ್ಟು ಮಾಡಿದ್ರಿ ಇದಕ್ಕೆ? ಸರ್ ಇದಕ್ಕೆ ಟೋಟಲ್ 4 ಸ್ಪ್ರೇ ಆಗಿದಾವೆ ರೀ. 4 ಸ್ಪ್ರೇ ಮಾಡಿದ್ರಿ ಮತ್ತು 4 ಡ್ರಿಂಚಿಂಗ್ ಆಗ್ಯಾವ. 4 ಸ್ಪ್ರೇ 4 ಡ್ರಂಚ್ ಆದ ನಂತರ 6 ತಿಂಗಳ ಕಬ್ಬು. ಮರಿ ಸಂಖ್ಯೆ ಎಷ್ಟು ಬಂದ ಸರ್ ಇದು? ಸರ್ ಮರಿ ಸಂಖ್ಯೆ ನೋಡಕ್ಕೆ ಹೋದ್ರೆ ಸರ್ ಈಗ 17 ಮರಿ ಸಂಖ್ಯೆ ಅದಾವ್ರಿ ಸರ್. ಮರಿ ಸಂಖ್ಯೆ 17 ಅದಾವ. ಅಂದ್ರೆ ನೀವೇನು ವಿಚಾರ ಇತ್ತು? ಒಂದು ಸಸಿಗೆ 10 ಮರಿ ಬಂದ್ರೆ ಸಾಕು ನಾನು ಬೆಳೆಸ್ಬೇಕು ಅನ್ನೋ ನಿಮ್ಮ ವಿಚಾರ ಇತ್ತು. ಆದ್ರೆ ಈಗ ಎಷ್ಟು ಬಂದವ್ರಿ? 17 ಮರಿ ಬಂದವ. 17 ಮರಿ ಬಂದು ಇದು 6 ತಿಂಗಳ ಕಬ್ಬು. 6 ತಿಂಗಳ ಕಬ್ಬು ಅಂತಂದ್ರೆ ಸರ ಈ ಗಣಿಕೆ ಎಷ್ಟು ಬಂದಾವ ನಿಮಗೆ? 6 ತಿಂಗಳದೊಳಗೆ ಎಷ್ಟು ಗಣಿಕೆ ಬಂದಾವ ಸರ್? 6 ತಿಂಗಳೊಳಗೆ ಆಲ್ಮೋಸ್ಟ್ ಆಲ್ ಸರ್ 19 ಗಣಿಕೆ ಕಬ್ಬು ರೆಡಿ ಐತ್ರಿ ಸರ್. ಸ್ವಲ್ಪ ಎನಿಸ್ ತೋರಿಸ್ತೀರಿ? ಹಾಂ ಸರ್. ಇದು 1 2 3 4 5 6 7 8 9 10 11 12 13 14 15 16 17 18 19 20ನೇದು ಗಣಿಕೆ ರೆಡಿ ಐತಿ. ಕುಶಲ್ ಅವರ ನೀವು ಕಬ್ಬು ಬೆಳೆಯಕತ್ತೆ ಎಷ್ಟು ವರ್ಷ ಆಯ್ತು ಸರ್? ಕಬ್ಬು ಬೆಳಕಾತ್ರಿ ಒಂದು 6-7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು. 7 ವರ್ಷದೊಳಗೆ ಈ ಟೈಪ್ ಬೆಳೆ ನಿಮ್ಗೆ ಯಾವಾಗಾರ ಬಂದೈತಿ? ಇಲ್ರಿ ಸರ್, ನಾನು ನೋಡಿದ್ದೆ ರೀ. ಬಟ್ ನನ್ನ ಪ್ಲಾಟ್ನಾಗ ಮತ್ತು ನಮ್ಮ ನೇರ್ಲಿ ಆಜು ಬಾಜು ಪಕ್ಕನ ಪ್ಲಾಟ್ನಾಗ ಈ ಟೈಪ್ ಎಲ್ಲರೂ ಹೇಳ್ತಾರೆ, ಆಜು ಬಾಜುಗಿನವ್ರು ಮಂದಿ ಹೇಳ್ತಾರೆ ಈ ಟೈಪ್ ಇನ್ನಷ್ಟು ಕಬ್ಬು ಬೆಳೆದಿದ್ದು ನಾವು ನೋಡಿಲ್ಲ ಅಂತ ಹೇಳ್ತಾರೆ. ಈಗ ನೀವೇನು ಮಾಡಿದ್ರಿ? ನಾವು ಪ್ಲ್ಯಾನ್ ಹೇಳಿದ್ದೀವಿ ಏನು 1 ಎಕರೆಗೆ ಇಷ್ಟು ಸಸಿ ಕುಂದಿಸ್ರಿ, ಇಷ್ಟು ಮರಿ ಸಂಖ್ಯೆ ಬರಬೇಕು ಅಂತೇಳಿ. ನೀವು ಮೊನ್ನೆ ಟೋಟಲ್ ಮರಿ ಸಂಖ್ಯೆ ಎನಿಸಿರಿ ಎಷ್ಟು ಅದಾವ ಸರ್? 1,10,000 ಎಷ್ಟು ಎಕರೆಗೆ ಇದು? 1 ಎಕರೆ 8 ಗುಂಟೆ ಪ್ಲಾಟ್ ಐತಿ. 1 ಎಕರೆ 8 ಗುಂಟೆಗೆ 1,10,000 1,12,000 ಅದಾವ್ರಿ. ನಾವು 1,10,000 ಅಷ್ಟೇ ಕೌಂಟ್ ಮಾಡಿರಿ. 1,10,000 ಕೌಂಟ್ ಮಾಡಿರಿ. ಈ 1,10,000 ಕೌಂಟ್ ಇದು 2 kg ಅಥವಾ 1 kg ಲೆಕ್ಕ ಹಿಡಿದ್ರು ಎಷ್ಟು ನಿಮ್ಮ ಲೆಕ್ಕದ ಪ್ರಕಾರ? ಎಷ್ಟು? ನನ್ನ ಲೆಕ್ಕ ಪ್ರಕಾರ ಒಂದು 110 ಟನ್ ಕಬ್ಬು ಬೆಳೆತೈತ್ರಿ 1 ಎಕರೆಗೆ. ಒಂದು ಎಕರೆ ಮಿನಿಮಮ್ ಇದು ಬರೀ 1 kg ಲೆಕ್ಕ ಹಿಡಿದ್ರಿ ಸರ್. ಬಟ್ ನನ್ನ ಲೆಕ್ಕಲೇ ರೀ ಸರ್ ಇದು ಈಗಿನ ತರ ಕಬ್ಬು ನೋಡ್ರಿ ಸರ್, ಇನ್ನೂ 5 ತಿಂಗಳು ಹೋಗ್ಬೇಕ್ರಿ ಇದು ಕಬ್ಬು. ಇನ್ನು 5 ತಿಂಗಳು ಟೈಮ್ ಐತೆ. 5 ತಿಂಗಳು ಟೈಮ್ ಐತ್ರಿ. 5 ತಿಂಗಳ ನಂತರ ಹೋಗ್ಬೇಕಂದ್ರೆ ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟ್ ವೀಕಿಗೆ ಇದು ಕಬ್ಬು ಹೋಗೋದ್ರಿ. ಓಕೆ. ನೀವು ಗ್ರೋರಿಚ್ ಸ್ಪ್ರೇ ಮಾಡಿದ್ರಲ್ಲ, ಗ್ರೋರಿಚ್ ಸ್ಪ್ರೇ ಮಾಡಿದ ನಂತರ ನಿಮ್ಗೆ ಈ ಡೆವಲಪ್ಮೆಂಟ್ ಬಂದೈತೆ? ಹಾಂ, ಗ್ರೋರಿಚ್ ರೀ ಮತ್ತು ಕೃಷಿಕ ಡ್ರಿಂಚಿಂಗ್ ಮಾಡಿದ್ರಿ. ಮಾಡಿರಿ. ಅದು ನೀವು ನೀರಾಗಿ ಬಿಟ್ರಲ್ಲ, ನೀರಾಗಿ ಬಿಟ್ಟು 4 ಸಲ ನೀರಾಗಿ ಬಿಟ್ಟಿರಿ. 4 ಸಲ ಏನು ಮಾಡಿದ್ರಿ? ಸ್ಪ್ರೇ ಮಾಡ್ಕೊಂಡ್ರಿ. ಅದಕ್ಕೆ ಈ ಟೈಪ್ ನಿಮ್ದು ರಿಸಲ್ಟ್ ಬಂದೈತೆ, ರೈಟ್ ಸರ್? ಈಗ ಪ್ರತಿಯೊಂದು ನಾವು ಇದು ನೋಡ್ತೀವಿ ಏನ್ರಿ, ನೋಡ್ರಿ ಕಬ್ಬಿಂದ ಇದು ನೋಡ್ರಿ ಕಣಿಕಿನೂ ಏಕದಮ್ ಫಸ್ಟ್ ಕ್ಲಾಸ್ ಅದ ಏನ್ರಿ. ಮತ್ತು ಇಲ್ಲಿ ನೋಡ್ರಿ ಇವೆಲ್ಲ ಒಂದೊಂದು ಇದು ಕಂಪ್ಲೀಟ್ ಯೂನಿಫಾರ್ಮ್ ಆಗಿ ಬಂದೈತೆ. ಇಲ್ರಿ ಒಂದು ಕಡೆ 10 ಗಣಿಕೆ, ಒಂದು ಕಡೆ 5 ಗಣಿಕೆ, ಒಂದು ಕಡೆ ಹಿಂಗಿಲ್ಲ. ಎಲ್ಲಾನು 18, 20, 18, 20 ಗಣಿಕೆ ಅಂತೂ ಸರಳ ಐತ್ರಿ ಏನ್ರಿ. ಅದಕ್ಕೆ ಈಗ ನೀವು ಮಾಡಿದ ಪದ್ಧತಿ ಈಗ ನೀವು ಹೇಳಿದ್ರಿ 1 ಎಕರೆ 8 ಗುಂಟೆಗೆ 1,12,000 ಇದು ಸಸಿ ಇದು ಮರಿ ಸಂಖ್ಯೆ ಕಬ್ಬು ಕಾದಿರಿ ನೀವು, ಹೌದ್ರಿ? ಇದು ನಿಮಗೆ 1,12,000 ಅಂದ್ರೆ 120 ಟನ್ನಿನ ಪ್ಲಾನ್ ನೀವು ಮಾಡಿರಿ ಈಗ ಆಲ್ರೆಡಿ. ಈಗ ನೀವು ರಾಸಾಯನಿಕ ಗೊಬ್ಬರ ಇದಕ್ಕೆ ನೀವು ಹಾಕಿದಿರೋ ಇನ್ನು ಹಾಕಿಲ್ಲ? ಸ್ವಲ್ಪ ಪ್ರಮಾಣ ಹಾಕಿವ್ರಿ ಸರ್.
ಎಷ್ಟು ಒಂದು 25% ಸರ್. 25%. ಮಿಕ್ಕಿದ್ದೆಲ್ಲ 75 ASNL ಏನ್ರಿ 4-5 ಸ್ಪ್ರೇ ತಗೊಂಡಿರಿ, ಕೃಷಿಕ ಡ್ರಂಚ್ ಮಾಡಿದ್ರಿ, ಕೃಷಿಕ ಡ್ರಿಚ್ ಮಾಡೇನ್ರಿ, ನಿಶ್ಚಿತ್ ಪವರ್ ತಗೊಂಡೇನ್ರಿ. ಆಮೇಲೆ ಭೂಮಿ ಜಾರ ಸ್ಟಾರ್ಟಿಂಗ್ ರೀ ಬಿತ್ತನ ಆಗೋಕ್ಕಿಂತ ಮೊದಲ್ರಿ ಇದನ್ನ ಡಿಪ್ಪಿಂಗ್ ಮಾಡಿದ ನಂತರ ನಾವು ಲಾಗೋಡ್ ಹೋಗಿತ್ತಾರಲ್ಲ ಅದ್ರ ಜೋಡಿ ರೀ ಸರ್ 1 ಚೀಲ ಯೂರಿಯಾ ರೀ, 1 ಚೀಲ ಸೆಟ್ರೈಟ್ ಮತ್ತು 1 ಭೂಮಿ 4 ಕಿಲೋ ರೀ. ಅದು ಒಗದ ನಾವು ಲಾವಣಿ ಮಾಡಿದವ್ರಿ. ಹಾಂ ರೀ. ಅದರ ನಂತರ ಸರ್ 1.5 ತಿಂಗಳೇ 2 ಸ್ಪ್ರೇ ಆಗಿದ್ದು ರೀ 1.5 ತಿಂಗಳದಾಗ ಗ್ರೋರಿಸ್ದು. ಅದರ ನಂತರ ಸರ್ ಯೂರಿಯಾ 1 ಚೀಲ ರೀ ಮತ್ತು ಭೂಮಿ 1 ಚೀಲ ಮತ್ತೊಂದ್ ಸಲ ಒಗದ್ದೇವ್ರಿ. ಇಷ್ಟು ಮಾಡೇವ್ರಿ. ಇಷ್ಟು ಮಾಡಿದ್ರಿ, ನಿಮ್ಗೆ ಈ ತರ ರಿಸಲ್ಟ್ ಬಂದೈತೆ. ನೀವು ಪ್ರತಿಯೊಂದು ನೋಡ್ಬೋದು, ಈ ಕಡೆ ನೋಡ್ರಿ ಎಲ್ಲಾನು ಪ್ರತಿಯೊಂದನು ಏನ್ರಿ, ಪ್ರತಿಯೊಂದು ಇದು ಏನ್ರಿ ಒಂದೇ ಸೇಮ್ ಯೂನಿಫಾರ್ಮ್ ಆಗಿ ಬಂದೈತೆ ಏನ್ರಿ. ಏನು ಆ ಕಡೆ ಈ ಕಡೆ ಇಲ್ಲ ಏನ್ರಿ. ಇಲ್ಲಿ ನೋಡ್ರಿ ಒಂದು ಲೆವೆಲ್ ಎಲ್ಲ ಏನ್ರಿ. ಇದು ಈ ಟೈಪ್ ಏನ್ರಿ. ಹಾಂ ರೀ, ಇನ್ನು ನೋಡ್ರಿ ಎಲ್ಲ ಸೇಮ್, ಏನೂ ಇದ್ರಾಗ ಇದಿಲ್ಲ, ಪೂರ ಹೈಟ್ ಗೀಟ್ ಎಲ್ಲ ಚೆನ್ನಾಗಿ ಬಂದೈತೆ ಏನ್ರಿ. ಇಲ್ಲಿ ನೋಡ್ರಿ ಇದು ನಾವು ನೋಡ್ಬೋದು. ಇಲ್ಲ ನೋಡ್ರಿ ಹೈಟ್ ಯೂನಿಫಾರ್ಮ್ ಒಂದೇ ಸೇಮ್ ಬಂದೈತಿ. ಮತ್ತು 7 ತಿಂಗಳು ಏನ್ರಿ. ಆನಂತರ ಇದು 7 ತಿಂಗಳು ಸ್ಟಾರ್ಟ್ ಐತ್ರಿ. ಈಗ ಈ ತಪ್ಪಲ್ದೊಳಗದ ಡಿಫ್ರೆನ್ಸ್ ನೋಡ್ರಿ, ತಪ್ಪಲ್ ಸೈಜ್ ರೀ, ಸೈಜ್ ನೋಡ್ರಿ ತಪ್ಪಲ್ದೊಳಗೆ ಎಲ್ಲ ಗ್ರೀನಿಶ್ ಐತಿ ಇನ್ನೂ 7 ತಿಂಗಳು ಏನ್ರಿ. ಮತ್ತು ನೀವು ಈಗ ಬೆಳಗಾವಿ ಜಿಲ್ಲೆ ಆಗಲಿ ಬಾಗಲಕೋಟೆ ಜಿಲ್ಲೆ ಆಗಲಿ ಎಲ್ಲ ಕಬ್ಬು ಬೆಳೆಗಾರರಿಗೆ ಏನು ಸಂದೇಶ ಕೊಡಕ್ಕೆ ಇದು ಮಾಡ್ತೀರಿ ನೀವು ಸರ್? ನೋಡ್ರಿ, ನೀವು ಉಪಯೋಗ ಮಾಡಿದ್ದು 25% ಕೆಮಿಕಲ್ ಯೂಸ್ ಮಾಡಿರಿ, ಹಾಂ ರೀ, 75% ASNL ಪ್ರಾಡಕ್ಟ್ ಯೂಸ್ ಮಾಡಿರಿ. ಈಗ ನಮಗೇನು ಮಾಡ್ಬೇಕಾಗೈತಿ, ನಮ್ದೊಂದೇ ಭೂತಾಯಿಗೆ ವಿಷ ಮುಕ್ತ ಮಾಡಬೇಕು ಏನ್ರಿ. ಈಗ ನೀವು ಸುತ್ತಮುತ್ತಲಿನ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ನಾ ಈ ಸುತ್ತಮುತ್ತ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಭೂಮಿ ನಮಗೆ ಫಲವತ್ತತೆ ಬರಬೇಕಾದ್ರೆ ನೀವು ASNL ಪ್ರಾಡಕ್ಟ್ ಉಪಯೋಗ ಮಾಡಿಸ್ಬೇಕು. ಮತ್ತು ಇದು ಉಪಯೋಗ ಮಾಡಿದ ನಂತರ ಸರ್ ನಮಗೆ ಬಂದಿದ್ದ ಅನುಭವ ಅಂತ ನಿಮ್ಮ ಕಣ್ಣು ಮುಂದೆ ಐತ್ರಿ. ಮತ್ತು ನಾನು ಎಷ್ಟು 7 ವರ್ಷ ಆದ್ರೆ ಕಬ್ಬು ಬೆಳೆಸತ್ತೇನೆ ರೀ. ನಾವು ಲಾಗೋಡಿ ತಂತಿದ್ರು ಸರ್. ನಾವು 1 ಎಕರೆಗೆ ಇಲ್ಲಾಂದ್ರೆ ಸರ್ 26,000ರಿಂದ 30,000 ತನಕ ಖರ್ಚು ಮಾಡೇನಿ ರೀ. ಯಾಕಂದ್ರೆ ಹೆಚ್ಚಿಗೆ ಸರ್ ನಾನು ಫೌಂಡೇಶನ್ ಬೀಜ ತಂದು ಬೀಜಕ್ಕೆ ಕೊಡೋದು ನಂದು ಪ್ಲಾನಿಂಗ್ ಇರ್ತದೆ. ಇದು ಬೀಜಕ್ಕೆ ಹೊಂಟೈತೆ? ಹಾಂ, ಬೀಜಕ್ಕೆ ಹೊಂಟೈತ್ರಿ ಕಬ್ಬು ಸರ್. ಈ ಧಾರವಾಡ ಯೂನಿವರ್ಸಿಟಿದವರು ಮತ್ತು ಅರ್ಬಾ ಯೂನಿವರ್ಸಿಟಿದವ್ರು ಬಂದು ನೋಡಿ ಹೋಗಿದಾರೆ ರೀ. ಇದು ಬೀಜಕ್ಕೆ ಹೋಯ್ತಾನಂತ ಹೇಳಿದಾರೆ ರೀ. ಅದಕ್ಕೆ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟೇವಿ. ಬಟ್ ಅವನ ಬೀಜೋಪಚಾರ ಬೀಜ ಸೊಲೆ ಕಾಯ್ಬೇಕಾದ್ರೆ ಸರ್ ನಾವು 30,000ರಿಂದ 32,000 ತನಕ ಖರ್ಚು ಮಾಡ್ತಿದ್ರಿ. ಬಟ್ ಈ ಸಲ ಸರ್ ಇದು 1 ಎಕರೆ 8 ಗುಂಟೆ ಪ್ಲಾಟಿಗೆ ರೀ ಕೆಮಿಕಲ್ ಗೊಬ್ಬರನ 4,000ರಿಂದ 4,500 ರೂಪಾಯಿ ಖರ್ಚು ಮಾಡಿರಿ ಒಟ್ಟು. ASNL ಎಷ್ಟು ಮಾಡಿ? ASNL ಸರ್ ಸಮ್ ಅಮೌಂಟ್ ಸರ್ 8,500ರಿಂದ 9,500 ತನಕ ಖರ್ಚು ಮಾಡಿರಿ ಸರ್. 2 ಕೋಟಿ ನೀವೇನು ಮಾಡಿದ್ರಿ? ಫಸ್ಟ್ 25-30 ಸಾವಿರವರೆಗೆ ಖರ್ಚು ಮಾಡ್ತೀರಿ. ಈಗ ನಿಮಗೆ 50% ನಿಮಗೆ ಕಡಿಮೆ ಆಗೈತೆ ರೀ. ಖರ್ಚು ಕಡಿಮೆ ಆಗೈತೆ ಸರ್. 50% ಅನ್ನೋಕ್ಕಿಂತ ಸರ್ 60% ಖರ್ಚು ಕಡಿಮೆ ಆಗೈತೆ ರೀ. ಯಾಕಂದ್ರೆ ರೀ ಸರ್ ನಾವು ಕೆಮಿಕಲ್ ಬೆಳೆಸ್ತೇವೆ. ಇಲ್ಲಪ್ಪ ಈಗ ಎಲ್ಲರೂ ಬಂದು ಹೇಳ್ತಾರೆ ಇಲ್ಲ ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಕಡಿಮೆ ಐತಿ. ನಾವು ಬಂದು ಒಂದು ಬಜಾರ್ದಾಗ ಹೋಗಿ 10 kg ಬ್ಯಾಗ್ ತಗೋದು ತಿಂಗಳ ಡ್ರಿಪ್ಪಿಂಗ್ ಕೊಡ್ಬೇಕಾಗತ್ತೆ ರೀ ಸರ್. ಬಟ್ ಇದಕ್ಕೆ ಹಂಗೆ ಏನೂ ಮಾಡಿಲ್ಲ. ಸ್ಟಾರ್ಟಿಂಗ್ ರೀ ಭೂಮಿ 4 kg ಹೋಗದೇನ್ರಿ. ನಂತರ 1.5 ತಿಂಗಳಾದ ಕೂಡ 4 kg ಭೂಮಿ ಹೋಗದೇನ್ರಿ ಯೂರಿಯಾ ಜೊತೆ. ಅದಂತ ಹರಗು ಮುಗಟ್ಟು ಒಂದು ಜಾರ್ ಭೂಮಿ ಹೋಗದೇನ್ರಿ. 3 ಸಲ ಭೂಮಿ ಉಪಯೋಗ ಮಾಡ್ಯಾನ್ರಿ. ನಾ ಸರ್ ಹೇಳಿದ್ರು 8 kg ಯೂಸ್ ಮಾಡ್ರಿ ಅಂತ ಹೇಳಿದ್ರು. ನಾ 12 kg ಯೂಸ್ ಮಾಡ್ಯಾರ. ಯಾಕಪ್ಪ ಅಂತಂದ್ರೆ ನಾನು ಯಾವಾಗ ಫಸ್ಟ್ ಟೈಮ್ ನಾಟಿ ಮಾಡುವಾಗ ಸರ್ ಭೂಮಿ ಹೋಗದ್ರ ಭೂಮಿ ಹೋಗೋದ ಸರ್ ಇನ್ನೊಂದು ವಿಶೇಷ ಅಂದ್ರೆ 15 ದಿವ್ಸಕ್ಕೆ ನಾವು ನೀರು ಹಾಸ್ತಿದ್ವಿ ರೀ ಕಬ್ಬಿಗೆ. 15 ದಿವ್ಸಕ್ಕೆ ನೀರು ಹಾಸ್ತಿದ್ವಿ. ಅದು ಭೂಮಿ ಒಗದಾಗಿಂದ ಸರ್ ನಾವು 21-25 ದಿವ್ಸಕ್ಕೆ ನಾವು ನೀರು ಹಾಸ್ತೇವ್ರಿ. ಅಂತೂ ನಮ್ಮ ನೆಲ ಏನಸ್ತಕ ಹೆಂಗೈತೆ ಹಂಗೆ ಮಿದು ಐತ್ರಿ ಸರ್. ಇದೊಂದು ನಾವು ಪ್ಲಸ್ ಪಾಯಿಂಟ್ ಅಂದ್ರೆ ನೀರಿಂದು ಬಚತ ಆಗೈತ್ರಿ. ಯಾಕಂದ್ರೆ ಭೂಮಿ ಒಳಗ್ರಿ ನೀರು ತೊಡ್ಕೊಳ್ಳೋ ಕೆಪಾಸಿಟಿ ಹೆಚ್ಚೈತೆ ಅಂತ ನನಗೆ ಅನಿಸ್ತೈತ್ರಿ. ಹೆಚ್ಚೈತಿ ಅಂದ್ರೆ ಈಗ ನಿಮಗೆ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಅದೇ 100% ಸ್ಯಾಟಿಸ್ಫ್ಯಾಕ್ಷನ್ ಅದನ್ರಿ. ಈಗ ಮಿಕ್ಕಿದ್ ನಮ್ಮ ಬಾಜುಕಿನವ್ರು ಇಲ್ಲಿ ಶಿವಪ್ಪ ಪಾಟೀಲ್ ಅಂತ ಇದಾರೆ ರೀ. ಅವ್ರಿಗೆ ಏನಂತ 7 ತಿಂಗಳು ಕಬ್ಬು ಐತಿ ನಂದು ಮತ್ತು ನೀ ಹಿಂಗೆ ಬೆಳೆಸಿದ್ರಿ ಏನು ಮಾಡಿದಿ ಎಲ್ಲರೂ ಅಂದ್ರೆ ಸರ್ ಮನೆ ಸೌಕರ್ಯದಾರು ಖರ್ಚು ಮಾಡ್ತಾರೋ ಬೇಕತ್ತೈತೆ. ಬಟ್ ಅವ್ರಿಗೆ ಎಲ್ಲರಿಗೂ ನಾ ಸಮಜಾಯಿಸಿ ಹೇಳೇನ್ರಿ. ನಾ ಭಾಳ ಹೇಳಿದ್ರೆ ಒಂದು 12,000ರಿಂದ 13,000 ರೂಪಾಯಿ ಈಗಿನವರೆಗೆ ಖರ್ಚು ಮಾಡ್ಯಾನ. 6 ತಿಂಗಳು ಕಬ್ಬು ಕೆಮಿಕಲ್ ಪ್ಲಸ್ ನಮ್ಮ ASNL ಪ್ರಾಡಕ್ಟ್. ಈಗ ಮುಂದೆ ಸರ್ ಇನ್ನೊಂದು ಈಗ ಐತ್ರಿ. ಈಗ ಒಂದು 100 ಮಿಲಿ
ನಿಶ್ಚಿತ್ ಪವರ್ ಬಿಡೋದೈತ್ರಿ, ಅದೊಂದು 1300 ರೂಪಾಯಿ ಖರ್ಚು ಬರ್ತದ್ರಿ. ಅದರ ನಂತರ NPK 1 ಲೀಟರ್ ಬಿಡೋದು ವಿಚಾರ ಐತ್ರಿ ಸರ್. ನಿಶ್ಚಿತ್ ಪವರ್ ಮತ್ತೆ ASNL ದನ NPK ಬಿಡೋದು ವಿಚಾರ ಐತಿ. ಮತ್ತೆ ಅದು ಬ್ಯಾಕ್ಟೀರಿಯಾ ಬೇಸ್ ಐತೆ ನಾ ವಿಚಾರ ಮಾಡಿದ್ರಿ. ಬ್ಯಾಕ್ಟೀರಿಯಾ ಬೇಸ್ ನಾವು ಬಿಟ್ಟಿಂದ ಏನಾಕತ್ರಿ, ಆಟೋಮೆಟಿಕ್ ನಮ್ಮ ನೆಲ ಫಲವತ್ತನಾಗ ಬರ್ತೈತೆ ಮತ್ತು ಎಳೆ ಊರಾನು ತಯಾರಾಗ್ಬೋದು. ಇದು ನನಗೆ ಅನಿಸಿಕೆ ಐತ್ರಿ. ಯಾಕಂದ್ರೆ ಬ್ಯಾಕ್ಟೀರಿಯಾ ಬೇಸ್ ಇದ್ದಿದ್ದರಿಂದ ನಮ್ಮ ಭೂಮಿಗಂತೂ ಅದಕ್ಕೇನು ಎಫೆಕ್ಟ್ ಇಲ್ಲ ಸರ್. ಇವತ್ತು DAP ಹೋಗೋದ ನಂತರ ಸರ್ ನಮಗೆ ಐತ್ರಿ 48 ತಾಸು ನಂತರ ಅಪ್ಲೈ ಆಕತ್ರಿ. ಬಟ್ ನಾವು ಇದು ಬ್ಯಾಕ್ಟೀರಿಯಾ ಬೇಸ್ ಏನು ಕೊಡ್ತಾರಲ್ಲ 24 ಅವರ್ಸ್ನಾಗ ಅಪ್ಲೈ ಆಕೈತಿ. ನಾವು ಈಗ ಟೆಕ್ನಿಷಿಯನ್ ಅವ್ರು ಕೇಳೋನು ನಾ ಅದು ಡಿಸೈಡ್ ಮಾಡೇನ್ರಿ ಸರ್. ಇದು ASNL NPK ಯೂಸ್ ಮಾಡೋದಂತೂ ನಾನು ನಿರ್ಧಾರ ಮಾಡೇನ್ರಿ. ಓಕೆ, ಅಂದ್ರೆ ಏನ್ರಿ ಎಲ್ಲರೂ ASNL ಪ್ರಾಡಕ್ಟ್ ಯೂಸ್ ಮಾಡ್ರಿ, ರಿಸಲ್ಟ್ ನೋಡ್ರಿ ಚೆನ್ನಾಗಿ ಬರ್ತೈತಿ. ಮತ್ತೆ ನೋಡ್ರಿ ಈಗ ನಿಮ್ದು ಟೋಟಲ್ ಇದ್ದಿದ್ದು ಏರಿಯಾ 130 ಎಕರೆ. ಹಾಂ ಸರ್. ಅದ್ರೊಳಗೆ ನೀವು ಈಗ ಟೆಸ್ಟ್ 1 ಎಕರೆ 10 ಗುಂಟೆ ಕಷ್ಟ ಮಾಡಿ ಸರ್. 1 ಎಕರೆ 10 ಗುಂಟೆದ್ದು ಕಬ್ಬು ನಿಮ್ಗೆ ಹಿಂಗೈತಿ. ಹೌದು ಸರ್. ಮಿಕ್ಕಿದ ಕಬ್ಬು ಇದರಂಗಿಲ್ಲ. ಇಲ್ಲ ಸರ್. ಈಗ ನಂದು ಇಲ್ಲೇ ಸಮೀಪ ಒಂದು ಪ್ಲಾಟ್ ಐತ್ರಿ ಸರ್, ಅದು ಮಾಡ್ಯಾನ್ರಿ. ಅಲ್ಲಿ ಒಂದು 3 ಎಕರೆ ನಂದು ಕಬ್ಬು ಐತ್ರಿ. ಬಟ್ ಈ ತರ ಇಲ್ರಿ, ಅದು ಅಕ್ಟೋಬರ್ ಲಾಗನೇ ಐತ್ರಿ. ಬಟ್ ಅದಕ್ಕೆ 16 ಭಾಳ 15 ಗಂಟೆ ಸರಾಸರಿ 16 ಗಂಟೆ ಆಗ್ಬೋದ್ರಿ ಕಬ್ಬು. ಅದು ಸರ್ ಅಕ್ಟೋಬರ್ ಲಾವನೇ ಐತ್ರಿ. ಅಂದ್ರೆ ಈಗ ಮುಂದಿನ ತಿಂಗಳಿಗೆ ಅಕ್ಟೋಬರ್ ಅಂದ್ರೆ ಈ ತಿಂಗಳು ಸರ್ 1 ವರ್ಷ ಕಂಪ್ಲೀಟ್ ಆದ್ರಿ. 16 ತಿಂಗಳು ಐತ್ರಿ. ಇದು ಕಬ್ಬು ಮಾತ್ರ ಸರ್ ಈಗ 17 ಗಂಟೆ 18 ಗಂಟೆ ಕಬ್ಬು ರೆಡಿ ಐತ್ರಿ. ನಾವು 19 ಎನ್ಸಿದ್ರಿ, ಬಟ್ ನಾವು ಹೇಳಕ್ಕೇನ್ರಿ 18 ಗಂಟೆ ಟೋಟಲ್ ರೆಡಿ ಐತ್ರಿ ಕಬ್ಬು. ಇಷ್ಟದ್ ರೆಡಿ ಇದೆ. ಹಾಂ ರೀ. ಬಟ್ ಅದಕ್ಕೆ ಸರ್ 19,000 ರೂಪಾಯಿ ಖರ್ಚು ಮಾಡೋಣ, ಇದಕ್ಕೆ 12,000 ರೂಪಾಯಿ ಖರ್ಚು. 6 ತಿಂಗಳು 18 ಗಂಟೆ ಈಗ ಎಲ್ಲರಿಗೂ ಹೇಳೋದು ಇಷ್ಟ, ASNL ಪ್ರಾಡಕ್ಟ್ ಯೂಸ್ ಮಾಡ್ರಿ. ಏನ್ರಿ ಕರೆಕ್ಟ್ ನೀವು ಈಗ ಮಾಡಿದ್ದು ಕರೆಕ್ಟ್ ಐತಿ. ನಿಮ್ಮ 130 ಎಕರೆ ಇದ್ರು, ನಿಮ್ದೊಂದು 10-15 ಎಕರೆ ಕಬ್ಬು ಇದ್ರು ನೀವು ಯೂಸ್ ಮಾಡಿದ್ದು ಟೆಸ್ಟ್ ಮಾಡಿದ್ದು 1 ಎಕರೆ ಮಾಡಿರಿ. ಈಗ ಮುಂದೆ ನೀವು ಏನೈತಿ ಉಷ್ಟಕ್ಕೂ ಇದನ್ನ ಮಾಡ್ಕೊಂಡ್ರಿ. ಓಕೆ ಸರ್, ಥ್ಯಾಂಕ್ ಯು.